ನಮಸ್ಕಾರ. ಓಕೆ, ನಮ್ಮ ಒಂದು ಉತ್ತರ ಕರ್ನಾಟಕ ಕಡೆಯಿಂದ ಕೊಪ್ಪಳದಿಂದ ದೂಧಸಾಗರ ಒಂದು ವಾರದಿಂದ ಇದನ್ನೆಲ್ಲ ಕೂಡ ರೆಡಿ ಮಾಡಿಕೊಂಡು ಹುಡುಗರು ರೆಡಿ ಮಾಡಿಕೊಡು ಅದು ಏನೇ ಬೇಕು ತಿನ್ನೋಕೆಲ್ಲ ರೆಡಿ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ ಬಂದು ನಿಂತ್ಕೊಂಡಿವಿ. ಇಲ್ಲಿಂದ ಏನೇನೆಲ್ಲ ಆಗುತ್ತೆ ನಿಮ್ಮ ಜೊತೆ ಹಂಚ್ಕೊಂಡು ಹೋಗ್ತೀನಿ. ಫಸ್ಟ್ ಟೈಮು ನಾ ಕ್ಯಾಮ್ರಾ ಮುಂದೆ ಬಂದಿರೋದು. ಓಕೆ, 35-40 ಸಾವಿರ ಸಬ್ಸ್ಕ್ರೈಬರ್ ಇದ್ದೀರಂತ ಅಷ್ಟೇ. ಬಟ್ ಯಾವುದೇ ರೀತಿ ಪೇಸ್ ಗೇಮ್ ವಿಡಿಯೋ ಮಾಡಿದ್ದಿಲ್ಲ, ಒಂದು ಲಾಗ್ ಮಾಡಿಬಿಡೋಣ ದೂಧಸಾಗರ. ಯಾಕಂದರೆ ಈಗ ಜುಲೈ, ಆಗಸ್ಟು ಮತ್ತು ಜೂನ್ ಈ ತಿಂಗಳಲ್ಲಿ ಏನಿದೆ ಅಂತಂದರೆ ವಾಟರ್ಫಾಲ್ ಅಂದರೆ ಚೆನ್ನಾಗಿರ್ತದೆ, ಅಂದರೆ ನೋಡೋಕ್ಕೆ ಚೆನ್ನಾಗಿರ್ತದಲ್ವ. ಸೊ ಹಂಗಾಗಿ ಹೊಂಟಿದ್ದೀವಿ, ನೋಡೋಣ ಏನೇನೆಲ್ಲ ಬರುತ್ತೆ ನನಗೂ ಕೂಡ ಗೊತ್ತಿಲ್ಲ. ಇನ್ನೂ ಸ್ಟೇಷನಲ್ಲಿ ಇದ್ದೀವಿ, ಟಿಕೆಟ್ ತೊಗೊಳ್ತಿದ್ದಾರೆ ಹುಡುಗರೆಲ್ಲ. ಓಕೆ, ಈಗ ಕೊಪ್ಪಳದಲ್ಲಿ ಇದ್ದೀವಿ, ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ಬೇಕಾದ್ರೆ ನೋಡ್ತಾ ಹೋಗಿ. ಓಕೆ, ಈಗ ಟೈಮ್ ಬಂದುಬಿಟ್ಟು ಸುಮಾರು 8 ಗಂಟೆ ಒಂದು 10 ನಿಮಿಷ ಸುಮಾರು. ಈಗ ಟ್ರೈನ್ ಬಂದುಬಿಟ್ಟು 8:15 ಬೇಕಿದ್ರೆ ಟೈಮ್ ತೋರಿಸ್ತೀವಿ ನೋಡಿ. ಓಕೆ, 8 ಗಂಟೆ 8 ನಿಮಿಷ ಅಂತಂದರೆ ನಾವು ಕೊಪ್ಪಳದಿಂದ ಡೈರೆಕ್ಟಾಗಿ ವಾಸ್ಕೋ ಡ ಗಾಮಾ ಎಕ್ಸ್ಪ್ರೆಸ್ ಹೋದ್ರೆ ಯಾವುದಾದ್ರು ಪ್ಲೇಸ್ ಕ್ಯಾಸ್ಟಲ್ ರಾಕ್ ಅಲ್ಲಿ ಹೋಯ್ತಂದ್ರೆ ಇಳ್ಕೊತೀವಿ. ಮಧ್ಯರಾತ್ರಿ ಒಂದು 2 ಗಂಟೆ ಸುಮಾರು ಆಗ್ಬೋದು. ಅಲ್ಲಿಂದ ಬಂದ್ಬಿಟ್ಟು ಟ್ರೆಕ್ಕಿಂಗ್ ಇರ್ತದೆ. ಸೊ ನಮಗೂ ಗೊತ್ತಿಲ್ಲ ಟ್ರೆಕ್ಕಿಂಗ್ ಇದೆ ಅಂತ ಹೇಳಿದೆ ನನ್ನ ಫ್ರೆಂಡು. ಇನ್ನೂ ಅಲ್ಲಿ ಹೋಗಿದ ಮೇಲೆ ಗೊತ್ತಾಗುತ್ತೆ. ಸರಿ, ಈಗ ರೈಲಿದ್ದೀವಿ, ನಾವು ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಓಕೆ, ಟ್ರೈನ್ ಇದೆ, ಬಟ್ ಇನ್ನೂ ಎಲ್ಲಿ ಹತ್ತಬೇಕು, ಇನ್ನೂ ಒಂದು 20 ನಿಮಿಷ ಇನ್ನೂ ಕೂಡ ಟ್ರೈನ್ ಬಂದಿಲ್ಲ. ಇದು ಬೇರೆ ಟ್ರೈನ್ ಆಯಿತಾ. ಓಕೆ, ಇದೇ ನೋಡಿ ನಮ್ಮ ಕೊಪ್ಪಳ ರೈಲ್ವೆ ಸ್ಟೇಷನು. ಈಗ ಟೈಮ್ ಬಂದುಬಿಟ್ಟು 8:20 ಆಗೈತೆ. ಇನ್ನೂ ಒಂದು 15 ನಿಮಿಷ ಆಗ್ಬೋದು ಟ್ರೈನ್ ಬರಲಿಕ್ಕೆ. ಸೊ ಅಲ್ಲಿ ಹುಡುಗರು ಏನೇನೆಲ್ಲ ಮಾಡ್ತಿದ್ದಾರೆ ಅಂತಂದರೆ, ನಾವು ಟೋಟಲಾಗಿ 8 ಜನ ಹೊಂಟಿದ್ದೀವಿ. ಇದರಲ್ಲಿ ಮೇನ್ ನಮ್ಮ ಸ್ಮಾರ್ಟ್ ಬಾಯ್ ಅಂತ ಕರೆಯುವಂಥ ಚಿದವರು, ಇವರು ನಮ್ಮ ಮೊದಲನೇ ವ್ಯಕ್ತಿ. ಇವರು ಸ್ವಲ್ಪ ನೋಡೋಕ್ಕೆ ಮುಗ್ಧ, ಬಟ್ ಭಾಳ ಇಂಪಾರ್ಟೆಂಟ್ ಶ್ರೀಕಾಂತ್. ಇವರು ನೀಲ್ಕಂಠ ಅಂತ, ಬಟ್ ನಾಟಿ ಅಂತ ಕರಿತೀನಿ ಅವರ. ಇವನು ಅಣ್ಣ ನಮ್ಮ ಜೂನಿಯರ್ ಬಂದ್ಬಿಟ್ಟು, ಜೂನಿಯರ್ ಅಂತ ಹೇಳ್ಬೋದು ಅಷ್ಟೇ ನೋಡಿ. ಯಾಳೆ ಫೋನಲ್ಲಿ ಯಾರು ಎಲ್ಲ ಕೂಡ ಕಳ್ಸ್ಕೊಂಡು ಓಕೆ, ಇವ್ರು ಬಂದ್ಬಿಟ್ಟು ಈ ಸದ್ಯಕ್ಕೆ ಟ್ರಿಪ್ ಹೋಗೋ ರಾಯಭಾರಿ ಅಂತ ಕರಿತೀವಿ. ಇವ್ರು ಸದ್ಯಕ್ಕೆ ನಮ್ಮ ಗುಂಪಲ್ಲಿ ಅತಿ ಮೇಧಾವಿ ಸಂಗಮೇಶ್. ಓಕೆ, ಇನ್ನೂ ಇಬ್ಬರು ಅದೇ ವಾಟರ್ ಬಾಟ್ಲು ಏನೋ ತರಕ್ಕೆ ಹೋಗಿದ್ರ. ಈಗ ಸದ್ಯಕ್ಕೆ ಕಾಣಿಸ್ತದ್ರ ಇವು ನಮ್ಮ ಊಟಕ್ಕೆ ಮತ್ತೆ ಕುಡಿಯೋಕೆ ನೀರು ಮತ್ತೆ ನಮ್ಮ ಉಟ್ಕೊಳ್ಳೋಕೆ ಬಟ್ಟೆ ಎಲ್ಲನೂ ಕೂಡ ಇದರಲ್ಲಿ. ಮತ್ತೆ ಕೆಲವೊಂದಿಷ್ಟು ಫೋಟೋ ಶೂಟ್ ಏನೋ ಮಾಡ್ತಾರಂತೆ. ಮಸ್ತ್ ಬಟ್ಟೆ ಹಾಕೊಂಡು ಬಂದಿದ್ರ. ಅಲ್ಲಿ ಹೋಗಿ ಗೊತ್ತಾಗಬೇಕು ಏನೇನು ಬಟ್ಟೆ ಅಂತ. ಇವರ ನೋಡ್ರಪ್ಪ ಹೋಗಿದ್ರಲ್ಲ, ಈಸ್ ಲವ್ಲಿ ನವೀನ್. ಶ್ರೀಕಾಂತ್ ಅಲ್ಲ ನೋಡ್ರಿ, ಹುಲಿ ಊಟ ಮಾಡೋಕೆ ಮತ್ತೆ ಬಟ್ಟೆ ಸತ್ತ ಊಟ ಮಾಡ್ಕೊಂಡು ನವೀನ್ ಸಾಕು ಇಲ್ಲಿ ಊಟ ಮಾಡಮ್ರಿ ಅಂತೂ ನೆಲ ಹಚ್ಚಿದ್ರು, ತೆಗಿತಾ ಇದ್ದಾರ. ಯಾಕಂದ್ರೆ ಮೊದಲು ಹೊಟ್ಟೆ ತುಂಬಿಸ್ಕೋಬೇಕಾಗೈತೆ, ಇಲ್ಲಾಂತಂದ್ರೆ ಟ್ರೆಕ್ಕಿಂಗ್ ಅಂತೂ ಏನೇನೋ ಇದೆ ಅಂತೆ, ಏನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಕೂಡ. ಬಟ್ ಸಂಗಮೇಶ್ ಅವರು ಈಗಾಗಲೇ ಒನ್ ಟೈಮ್ ಹೋಗಿ ಬಂದಿದ್ರ. ಅವರ ಒಂದು ಧೈರ್ಯದ ಮೇರೆಗೆ ನಾವೆಲ್ಲರೂ ಕೂಡ ತಯಾರಾಗಿರೋದು. ಓಕೆ, ಲವ್ಲಿ ಬಾಯ್ ನವೀನ್. ಓಕೆ, ಕೊಪ್ಪಳ ಸ್ಟೇಷನಲ್ಲಿ ಎಗ್ ರೈಸ್ ತಿಳ್ಕೊಂಡು ಡೈರೆಕ್ಟಾಗಿ ವಾಸ್ಕೋ ಡ ಗಾಮಾ ಎಕ್ಸ್ಪ್ರೆಸ್ ಹತ್ಕೊಂಡು ಎಲ್ಲರೂ ಓಕೆ, ಏನೋ ಪರವಾಗಿಲ್ಲ, ಸೀಟ್ ಸಿಕ್ಕಿದೆ, ಮಲ್ಕೊಳಕ್ಕಿಲ್ಲ, ಬಟ್ ಆರಾಮ ಸಿಕ್ಕಿದ್ದೇವೆ. ಬರೋದೇ ಜನರಲಲ್ಲಿ ಏನಿವೆ ಹೋಗ್ಬೇಕು. ಟೋಟಲಿ ಎಕ್ಸೈಟ್ಮೆಂಟ್ ಅಂದ್ರೂ ಆಗಿದ್ದೀನಿ. ಯಾಕಂತಂದ್ರೆ ಫಸ್ಟ್ ಟೈಮ್ ಹೋಗ್ತಿರೋದು, ವಿತ್ ಫ್ರೆಂಡ್ಸ್ ಜೊತೆ ಹೋಗ್ತಿರೋದು. ಇನ್ನೂ ಒಂದು ಥರ ಖುಷಿ ಕೊಡ್ತದ. ಆಳೆ ಕೆಲವೊಂದಿಷ್ಟು ಹುಡುಗರು ಮಾಡ್ಕೊಳಕ್ಕೆ ರೆಡಿ ಆಗ್ತಿದ್ದಾರೆ. ನೀವೇನಾದರೂ ನಮ್ಮ ಉತ್ತರ ಕರ್ನಾಟಕ ಅಂದರೆ ಈ ಕೊಪ್ಪಳ, ಈ ಥರ ಬಳ್ಳಾರಿ ಈ ಕಡೆಯಿಂದ ಏನಾದರೂ ದೂಧಸಾಗರ ಕೊಂಡಿದ್ರೆ ಅಂತಂದ್ರೆ ಬುಕ್ ಮಾಡ್ಕೊಂಡೆ ಹೋಗ್ರಿ. ಯಾಕಂದರೆ ಎಲ್ಲ ಟೈಮ್ ಈ ರೀತಿ ಫ್ರೀ ಇರಲ್ಲ. ನೋಡಿ, ಈ ಥರ ಫ್ರೀ ಇದ್ದಾಗ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಆ ಥರ ಫಿಲ್ಮು ನೋಡ್ಬೋದು, ಈ ಥರ ಫೋನ್ ಕೂಡ ಮಾತಾಡ್ಬೋದು. ಮೇಲ್ಗಡೆ ಈ ಥರ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಹೋಗ್ಬೋದು. ಒಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಆರಾಮಾಗಿ ಸಿಕ್ಕರೆ ಬೆಟರ್. ಇಲ್ಲ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂತಂದ್ರೆ ರೈಲಲ್ಲಿ ಏನು ಮಾಡ್ತಾರೆ ಅಂದರೆ ವಿತೌಟ್ ಟಿಕೆಟ್ ಟ್ರಾವೆಲ್ ಮಾಡ್ತಾರೆ. ಅಂಥವ್ರು ನನಗೂ ಒಬ್ರು ಸಿಕ್ಕಿದ್ದಾರೆ. ಕೇಳೋಣ ಅವ್ರ ರೀತಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇದೆ ಅವರು. ನೋಡಿ, ವಿತೌಟ್ ಟಿಕೆಟ್ ಹೋಗ್ತಂತಂದ್ರೆ ಈ ರೀತಿ ಎಲ್ಲಾದ್ರೂ ಮಲ್ಕೊಂಡು ಹೋಗೋದು, ಈ ತರ ಕಷ್ಟಪಡ್ತಾ ಹೋಗ್ತಾರ. ಇವ್ರಿಗೆ ಆಕ್ಚುಲಿ ಕನ್ನಡ ಬರಲ್ಲ. ಬ್ರೋ, ಹೌ ವಾಸ್ ದ ಫೀಲಿಂಗ್ ವಿತೌಟ್ ಟಿಕೆಟ್ ಟ್ರಾವೆಲಿಂಗ್? ಅವ್ರಿಗೇನು ಬರಲ್ಲ, ಅವ್ರಿಗೆ ಕನ್ನಡನೇ ಬರಲ್ಲ, ಇಂಗ್ಲೀಷು ಬರಲ್ಲ. ಅವ್ರಿಗೆ ಬರೋದು ತೆಲುಗು ಒಂದೇ, ನಮ್ಗೆ ತೆಲುಗು ಬರಲ್ಲ. ನಮ್ಮ ಫ್ರೆಂಡ್ಸ್ ಕರೀತೀನಿ, ಏನಾದ್ರು ಬರ್ತಾ ಕೇಳೋಣ. ಯಾವ ತರ ಫೀಲ್ ಆಗ್ಬಿಡ್ತೈತಿ? ಯಾಕಂದ್ರೆ ಯಾರಾದ್ರೂ ಬಂದು ಕೇಳ್ತಾರ ಟಿಕೆಟ್, ಏನಿಲ್ಲ ಆ ತರ ಭಯ ಏನಿಲ್ಲ. ಏನಾಯ್ತು ನಿನಗೆ? ಇವನು ಮಾಡಿರೋದಂದ್ರೆ 8:45 ನಾವು ಏನೋ ಕೊಪ್ಪ ಬಿಟ್ಟಿವಿ ಅಂತ ಅನಿಸ್ತು. ಈಗ 10 ಗಂಟೆ ಆಯ್ತು ಅಂತಂದ್ರೆ ಒಂದು ತಾಸು ಮೇಲೆ ಏನಂತಂದ್ರೆ ಈಗ ಗದಗ ಬರಕ್ಕೆ ಟೈಮ್ ಐತೆ. ಈಗ ಸ್ಟೇಷನ್ ತೋರಿಸ್ತೀವಿ ನೋಡಿ. ಸುಮಾರು 1 ಗಂಟೆಗಳ ಕಾಲ ಈ ಒಂದು ಸ್ನೇಹಿತರ ಗ್ಯಾಂಗು ಯಾವುದೇ ರೀತಿಯಾಗಿ ಬೇಸರವಿಲ್ಲದೆ ಫೋನ್ ನೋಡಿ ಕುಳಿತಿರುವಂತಹ ಈ ಸಂಘಕ್ಕೆ ಏನಂತ ಹೆಸರಿಡಬೇಕು ನೀವು ಹೇಳಿ. 1 ಗಂಟೆ ಆಗಲಿ 2 ಗಂಟೆ ಆಗಲಿ 3 ಗಂಟೆ ಆಗಲಿ ಗೋವಾಕ್ಕೆ ಹೋಗೇ ಹೋಗ್ತೀವಿ. ನಮ್ಮ ಬಗ್ಗೆ ಯಾರಾದ್ರೂ ಕಮೆಂಟ್ ಮಾಡ್ರೆ ಅಮ್ಮಕ್ ಹೊಸ ಬೆಳಕು
ಅಣ್ಣವರು ರೀಲ್ಸ್ ಮಾಡಿ ಸುಸ್ತಾಗಿ ಕೊನೆಗೆ ಮಕ್ಕೊಂಡ್ರ. ಇವಾಗ ಏನಿದ್ರು ಜಾಗ ಅಂದ್ರೆ ನಮ್ಮ ಡೆಸ್ಟಿನೇಷನ್ ಬರೋವರೆಗೂ ಕಾಯ್ಬೇಕು. ಇನ್ನು 1 hour ಜರ್ನಿ ಇರ್ಬೋದು ಮೇ ಬಿ. ವೇಟ್ ಆದ ತಕ್ಷಣ ಇಲ್ಲಿ ನೋಡಪ್ಪ, ಇನ್ನು ಕೂಡ ಫೋನ್ ನೋಡ್ತಾ ಇದ್ದಾನ. ಇದನ್ನ ತೋರಿಸ್ತಾ ಇದ್ದಾನ. ಎಲ್ಲಿದೆ ಒಂದು ಟೈಮ್ ತೋರಿಸು. ಧಾರವಾಡ ನಿಯರ್ ಇದೀವಿ. ಈಗ ಇನ್ನೂ ಕೂಡ 1 2 hour ಆಗ್ಬೋದು. ಏನಿವೆ ಸಿಗೋಣ ಮುಂದೆ ಬರೋ. ನೋಡಿ ಇಲ್ಲಿ 2ನೇದವ್ರು ಕಾಣಿಸ್ತಿದ್ದಾರೆ ನೋಡ್ರಿ ಆ ಕಡೆ. ಯಪ್ಪ ದೇವ್ರಿ ಎಂತ ಹೊಡೆದ್ರ ಅಂತಂದ್ರೆ ಶಿವನೇ. ಇಲ್ಲಿ ಕ್ಯಾಸ್ಟಲ್ ಟ್ರಕ್ ನಾವು ಹೇಳ್ಕೊಂಡಿದ್ದು ಇಲ್ಲಿದ್ದ ಟ್ರಕ್ಕಿಂಗ್ ಮಾಡ್ಬೇಕಂತ ನಾವು ಹೇಳ್ಕೊತಿದ್ದೀವಿ. ಬಟ್ ಆದ್ರೆ ಏನಂತಾರೆ ಹೊಡೆದ್ರು. ಓಕೆ ಇಲ್ಲಿ ಕಾಣಿಸ್ತಿದ್ರು, ಟ್ರೈನಲ್ಲಿ ಕಾಣಿಸ್ತಿದ್ದಾರಲ್ವಾ, ಇವರೆಲ್ಲರೂ ಕೂಡ ಹೇಳ್ಕೊಳಕ್ಕೆ ಟ್ರೈ ಮಾಡ್ತಿರೋದು. ಬಟ್ ಹೊಡೆದ್ರು ಮಾತ್ರ ಎಂತ ಬಿತ್ತು. ಓಕೆ ನಮ್ಮಲ್ಲಿ ಒಬ್ಬನಿಗೆ ಕೂಡ ಬಿದ್ದಿದೆ ಏಟ್ ಸರಿಯಾಗಿ ಬಿತ್ತು. ಯಪ್ಪ ಯಾವಾಗ ಟ್ರೈನ್ ಯಾವಾಗ ಸ್ಲೋ ಆಗುತ್ತೆ, ಇವಾಗ ಟ್ರೈನ್ ಬಿಡ್ತು ವಾಪಸ್ಸು. ಯಾವಾಗ ಟ್ರೈನು ಮುಂದ್ಗಡೆ ಸ್ಲೋ ಆಗುತ್ತೋ ಅಲ್ಲಿ ಎಗರ್ಕೋಬೇಕಷ್ಟೇ. ಓಕೆ ಇಲ್ಲಿ ಇಳ್ಕೊಂಡವ್ರಿಗೆ ಮಾತ್ರ ಕೊಡ್ತಿದ್ದಾರೆ ಮಾಂಜ. ಓಕೆ ಅಲ್ಲಿ ಸೆಕೆಂಡದವ್ರು ಅಂತೂ ಬಿತ್ತಪ್ಪ ಹೇಳಿ ಅಂತೂ ಒಂದು ಯಾವುದೋ ಒಂದು ರೈಲ್ವೆ ಸ್ಟೇಷನಿಂದ ಮುಂದೆ ಒಂದು 5-6 ಕಿಲೋಮೀಟರ್ ಆದಮೇಲೆ ಎಗರ್ಕೊಂಡು ಅಂತೂ ಯಾವುದೋ ಒಂದು ಪ್ರದೇಶದಲ್ಲಿ ಬಂದಿದ್ದೀವಿ. ನಿರ್ಜನ ಪ್ರದೇಶ, ಯಾವುದೇ ಒಬ್ಬರು ಜನ ಇಲ್ಲದಂತಹ ಪ್ರದೇಶ. ಇಲ್ಲಿ ಹೊಡೆದಾಕಿದ್ರು ಕೂಡ ನಮ್ಮ ಹತ್ರ ಯಾರು ಕೇಳಲ್ಲ ಅಂತ ಪ್ರದೇಶ. ಆ್ಯಕ್ಚುಲಿ ಏನಂದ್ರೆ ಈಗ ನಾವೇ ಲಾಸ್ಟ್ ಇದ್ದೀವಿ. ಹಿಂದೆ ಯಾರೋ ಲೈಟ್ ಹಾಕೊಂಬರಕತ್ತಾರೆ. ಕ್ಯಾಸ್ಟಲ್ ರಾಕಲ್ಲಿ ಅಲ್ಲಿ ಯಾವುದೇ ರೀತಿಯಾಗಿ ಪೊಲೀಸ್ ಸ್ಟೇಷನ್ ನಿಲ್ಲಿಸ್ಕೊಡ್ಲಿಲ್ಲ. ದೂದ್ ಸಾಗರ ಅದು ಯಾವುದಕ್ಕೂ ಓಪನ್ ಇಲ್ಲ ಬೇಡ ಅಂತ ಸಿಕ್ಕಾಪಟ್ಟೆ ಬೈದ್ರು. ಹಂಗೆ 1-2 ರೇಟ್ ಹೊಡೆದ್ರು ಕೂಡ ನಮಗೆಲ್ಲ ಬೇರೆಯವ್ರು ಹೊಡೆದ್ರೆ ಬೆಂಡ್ ಎತ್ತಿದ್ರು. ಹೇಳಿದ್ರು ಬಡ್ಸ್ಕೊಂಡು ಅವನೇ ಏರೋಪ್ಲೇನ್ ನೋಡಿ ಅವನೇ ಹಚ್ಕೊಂಡಿದ್ದು. ಅದಕ್ಕೋಸ್ಕರ ಮುಂದೆ ಒಂದು 5-6 ಕಿಲೋಮೀಟರ್ ಆದಮೇಲೆ ಟ್ರೈನ್ ಸ್ಟಾಪ್ ಮಾಡಿತು. ಅಂತಂತ ಎದುರ್ಕೊಂಡು ಎಲ್ಲಿಂದ ಸುಮಾರು ಎಷ್ಟು ಕಿಲೋಮೀಟರ್ ಆಗ್ಬೋದು, ಒಂದು 10ರಿಂದ 11 ಕಿಲೋಮೀಟರ್ ಆಗುತ್ತದೆ. ಹಿಂಗೆ ಸಾಗಬೇಕಾಗಿದೆ. ಭಾರಿ ಸಾಗಲಿ ಮುಂದೆ ಹೋಗಲಿ ಸೇರಲಿ. ಇವು ನಮ್ಮ ಉತ್ತರ ಕರ್ನಾಟಕಗಳು. ಸೊ ಜಾನಪದ ಸಾಂಗ್ ಹಚ್ಕೊಂಡು ಟ್ರೆಕಿಂಗ್ ಮಾಡಕತ್ತಾರ. ಏನುವೆ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಥರ ಒಂದು ಜಾನಪದ ಸಾಂಗ್ ಇತ್ತಂದ್ರೆ ಟೈಮ್ ಹೆಂಗೆ ಹೋಗುತ್ತೆ ಗೊತ್ತಾಗಲ್ಲ. ದಾರಿನ ಸಾಣದಾಕತ್ತ ಹೋಗುತ್ತೆ. ಇನ್ನೂ ಇವಾಗ ಟೈಮ್ ಬಂದ್ಬಿಟ್ಟು 3:30 ಆಗಿರಬೇಕು. ಇಲ್ಲಿ ಇನ್ನೂ 1:30 ಗಂಟೆ ಆಗುತ್ತೆ ಅನ್ಸುತ್ತೆ. ಅಂದರೆ ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಹೋಗ್ಬೋದು ಅಂದ್ಕೊಂಡಿದ್ದೀವಿ. ಹೋಗೋಣ. ಓಕೆ ಆ್ಯಕ್ಚುಲಿ ರಾತ್ರಿ ಇನ್ನೂ 3:30 ಆಗಿರೋ ಕಾರಣ ಏನು ಕಾಣಿಸ್ತಿಲ್ಲ. ಬಟ್ ವ್ಯೂ ಮಾತ್ರ ಸಖತ್ತಾಗೈತೆ. ನೈಟು ನನ್ನ ಫೋನಲ್ಲಿ ಸರಿ ಕಾಣಿಸ್ತಿಲ್ಲ ಅಷ್ಟೇ. ವಾ ಹೆವಿ ಮಾರಾಯ. ವಾ ಓಕೆ ನೋಡಿ ಈಗ ಟೈಮು 4:18 ನೋಡಿ. ಸುತ್ತಲೂ ಕತ್ಲು. ಓಕೆ ಎಲ್ಲ ರೀತಿ ಕತ್ಲು. ಈಗ ಗಾಳೆ ನಾವೇ ಹಿಂದೆ ಅದೀವಿ ಈಗ ಟ್ರೆಕ್ಕಿಂಗಲ್ಲಿ. ಯಾಕೆಂದರೆ ಸ್ವಲ್ಪ ಬಾಟಲ್ ಎಲ್ಲನೂ ಕೂಡ ಖಾಲಿಯಾಗಿದ್ದು ನೀರಿದ್ದು. ನೀವು ಯಾವಾಗಾದ್ರೂ ಬರ್ತೀವಿ ಅಂತಂದರೆ ಸ್ವಲ್ಪ ಬಾಟಲ್ ತೊಗೊಂಬನ್ನಿ. ಯಾಕಂದರೆ ಬಹಳ ಟ್ರೆಕ್ಕಿಂಗ್ ಭಾಳಷ್ಟು ದೂರ ಇರ್ತದೆ. ನೀರು ಅಲ್ಲಲ್ಲಿ ಇರ್ತವೆ, ತುಂಬ್ಕೊಂಡು ಹೋಗಿ ಚೆನ್ನಾಗಿದೆ. ಓಕೆ ನೀರು ನಾವು ಅನ್ಕೊಂಡಿದ್ದಂಗೆ ಏನು ಅಷ್ಟೇನು ಕೆಟ್ಟದಾಗೆಲ್ಲ ಎಲ್ಲ ಕೂಡ ಫಿಲ್ಟರ್ ನೀರು ಅನಿಸ್ದಿದ್ರು ಕೂಡ ಸ್ವಲ್ಪ ಟೇಸ್ಟ್ ಕೂಡ ಅದೇ ರೀತಿ ಇದೆ. ಓಕೆ ತೊಗೋಬೋದು, ಚೆನ್ನಾಗಿರ್ತವೆ. ಸಮಯ 5:29. ಇನ್ನೂ ಹೋಗ್ತಾನೆ ಇದ್ದೀವಿ. ಇನ್ನೂ ಎಲ್ಲಂತ ಯಾವುದು ಗ್ಯಾರಂಟಿ ಸಿಗ್ತಾನೆ ಇಲ್ಲ. ಬಟ್ ಸ್ಲೈಟ್ಲಿ ಬೆಳಕರಿತೈತೆ. ಫೈನಲಿ ಒಂದು ಯಾವುದೋ ಒಂದು ಒಳ್ಳೆ ಒಂದು ವ್ಯೂ ಪಾಯಿಂಟಿಗೆ ಬಂದು ತಲುಪಿದ್ದೀವಿ. ಟೈಮ್ ಬಂದ್ಬಿಟ್ಟು ಈಗ 6 ಗಂಟೆ ಆಗ್ತಾ ಇದೆ. ಸೊ ಸಾಕಾಗಿದೆ ಒಟ್ಟು ಟೋಟಲ್ ಆಗಿ. ಬಟ್ ಇನ್ನೂ ಕೂಡ ಬೆಳಗ್ಗೆ ಆಗಿಲ್ಲ ಅಂತ ಒಂದು ಚಿಂತೆ. ಓಕೆ ಫೈನಲಿ ಇಲ್ಲಿ ಕಾಣಿಸ್ತಾ ಇದ್ರೆ ಒಂದು 11ನೇ ಟನಲ್ ದಾಟ್ಕೊಂಡು ಬಂದಿದ್ದೀವಿ. ಇನ್ನೂ ಮೇ ಬಿ ಹತ್ರ ಸೌಂಡ್ ಕೇಳಿಸ್ತಾ ಇದೆ. ಹತ್ರ ಇದೆ ಅನ್ಕೊಂಡಿದ್ದೀನಿ. ಯಾಕಂದರೆ ಹತ್ತತ್ರ ಹೋ ತೋರಿಸ್ತೀನಿ. ಇನ್ನೂ ಭಾಳ ಇಲ್ಲ. ಓಕೆ ಕಾಯ್ತಾ ಇದ್ರೆ ಅನ್ಕೊಂಡಿದ್ದೀನಿ ನಾನು. ಓಕೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದೇ ಇನ್ನೂ 200 ಮೀಟರ್ ಕೂಡ ಇಲ್ಲ ಅನ್ಸುತ್ತದು. ಓಕೆ ಹೋಗೋಣ. ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನಾನು ಹತ್ರ. ಹೆವಿ. ಓಕೆ ನಿಮ್ಗೆ ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಅಷ್ಟು ಸರಿ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಇಲ್ಲಿ ಲೈವ್ ಮಾತ್ರ ಓಹ್ ಎಷ್ಟೇ ಇದ್ರಿ ಅನ್ರಿ ಅಪ್ಪ. ಓ ಮೈ ಗಾಡ್. ವಾ ನಿಮ್ಗೆ ನಿಜ ಕ್ಯಾಮ್ರಾದಲ್ಲಿ ಅಷ್ಟು ಸರಿ ಕಾಣಲ್ಲ. ಓಕೆ ಬಟ್ ಲೈವ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನೀವು ಬಂದ್ಬಿಟ್ಟಿಲ್ಲ. ನೀವು ಈ ಥರ ಟ್ರೆಕ್ಕಿಂಗ್ ಉದ್ದಕ್ಕೂ ಈ ರೀತಿ ಬರುವಾಗ ಈ ರೀತಿ ನಿಮಗೆ ನೆಟ್ಗಳು ಕಾಣ್ತವೆ. ಯಾಕಂತಂದ್ರೆ ಕಲ್ಲು ಬೀಳ್ಬಾರ್ದಂತ ಹಾಕ್ಕೊಂಡಿದ್ದಾರೆ. ಜಸ್ಟ್ ಒಂದು ವ್ಯೂ ತೋರಿಸ್ತೀನಿ ನಿಮ್ಗೆ ಸದ್ಯಕ್ಕೀಗ. ಓಕೆ ಇನ್ನೂ ಒಂದು 50 ಮೀಟ್ರ್ ಇದೆ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಮ್ಯಾಕ್ಸಿಮಮ್ಮು. ಓ ಮೈ ಗಾಡ್. ಓಕೆ ನಮ್ಮ ಹುಡುಗರೆಲ್ಲರೂ ಕೂಡ ರೆಡಿ ಆಗಿದ್ದಾರಪ್ಪ. ರೆಡಿ ಹಿಡಿತವನೇ. ಹಿಂಗೆ ಮೇಲಿಂದ ನೀರು ಹಾಗೆ ಬೀಳ್ತಾ ಇರ್ತದ. ಅದರಲ್ಲಿ ನೀರು ಕುಡ್ಕೊಂಡು ಹಿಡ್ಕೊಂಡು ಹೋಗ್ತಿರಂತಂದ್ರೆ ಹೋಗ್ಬೋದು. ಕ್ಲಿಯರ್. ಓಕೆ ಸೂಪರಾಗಿ ಅಂತಂದರೆ ಪ್ಯೂರ್ ಇರ್ತದ. ಯಾವುದೇ ಫಿಲ್ಟ್ರ್ ಮಾಡೋದೇ ಬೇಕಾಗಿಲ್ಲ ಅನ್ಕೊಂಡಿರ್ತೀನಿ. ಇವಾಗ
ನೋಡಿ ಕಂಟಿನ್ಯೂ ಆಗಿ ಮಳೆ ಬರ್ತಾ ಇರ್ತದ. ಸೊ ಬರುವಾಗ ಅಂದರೆ ಮಳೆಗೆ ಸೇಫ್ಟಿಯಾಗಿ ಏನೇನು ಬೇಕಂತ ತೊಗೊಂಬನ್ರಿ, ಯಾಕಂದ್ರೆ ಸಿಕ್ಕಾಪಟ್ಟೆ ಮಳೆ ಇರ್ತದ. ನಾನು ನಿಯರ್ ಈಗ ಫಾಲ್ಸ್ ಎದುರುಗಡೆನೇ ಇದ್ದೀನಿ, ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸಮುದಾಯ ಎಷ್ಟು ಹಗಲೆ ಬಂದು ಆಳೆ ನಿಂತಿದೆ. ಬೆಳಗ್ಗೆ ಮಧ್ಯರಾತ್ರಿ 2 ಗಂಟೆಯಿಂದ ಟ್ರೆಕ್ಕಿಂಗ್ ಮಾಡಿ ಕೊನೆಗೆ ಒಂದು ಡೆಸ್ಟಿನೇಷನ್ ರೀಚ್ ಆಗಿರ್ತಕ್ಕಂಥದ್ದು. ಓಕೆ, ಇಲ್ಲಿ ನಮ್ಮ ಹುಡುಗರು ಆಳೆ ನಿಂತ್ಕೊಂಡಿದ್ದಾರೆ, ಬೈತಾ ಇದ್ದಾರೆ ಯಾಕಂದ್ರೆ ಲೇಟಾಗಿ ಬಂದ್ವಿ. ಫೋಟೋ ಶೂಟ್ ಮಾಡ್ತಾಯಿದ್ರು ಹುಡುಗರು. ಓ ಮೈ ಗಾಡ್. ಓಕೆ ನೋಡಿ ಇವಾಗ ಯಾವ ರೀತಿ ಕಾಣಿಸ್ತದ ಫೈನಲಿ. ನಿಮ್ಮ ಕ್ಯಾಮ್ರಾದಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ, ಬಟ್ ಇಲ್ಲಿ ರಿಯಲ್. ಓಕೆ, ಇಲ್ಲಿ ಬಂದು ಇರೋರಿಗೆ ಮಾತ್ರ ಎಷ್ಟು ಜನ ಇದ್ದಾರೆ ನೋಡಿ. ಅದಕ್ಕೆ ಸುತ್ತು ಈ ರೀತಿ ವಾತಾವರಣದಲ್ಲಿ ಒಂದೇ ಒಂದು ಈ ರೀತಿ ಬೀಳ್ತಾ ಇತ್ತಂದ್ರೆ ಒಟ್ಟು ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾತ್ರ. ಅಲ್ಲಿಂದ ಈಗ ಸದ್ಯಕ್ಕೆ ಈ ಟನಲ್ ಮೂಲಕ ಹೊರಗಡೆ ಹೋಗ್ತಾಯಿದ್ವಿ. ಸೂಪರ್. ಒನ್ ಟೈಮ್ ವಿಸಿಟ್ ಕೊಡ್ರಿ, ನಿಮ್ಮ ಜೀವನದಲ್ಲಿ ಮರೆತ ಆಗದಂಥ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ. ಇದು ಮಾತ್ರ ನಿಮ್ಗೆ ತೋರಿಸ್ಲೇಬೇಕು. ಇಲ್ಲಿ ನೋಡಿ ಹೊರಗಡೆ ಬರ್ತಕ್ಕಂಥ ಒಂದು ಟನಲ್ ಮುಂದ್ಗಡೆನೆ ಒಂದು ಈ ಥರ. ಸೂಪರ್ ಮಾ. ಕೊನೆಗೂ ದೂದ್ ಸಾಗರ ಕಂಪ್ಲೀಟಾಗಿ ಒಂದು 2 ಗಂಟೆ ಅನಿಸುತ್ತೆ. ಅಂದರೆ 6 ಗಂಟೆಗೆ ಬಂದಿದ್ವಿ, 8:30 ಇವಾಗ ನೋಡಿಕೊಂಡು ಮತ್ತೆ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಒಳ್ಳೆ ಅನುಭವಪ್ಪ ಇದಾಗಿದ್ದಂದ್ರೆ ನಾನು ಅಲ್ಲೆಲ್ಲ ಅಡ್ಡಾಡ್ತಾ ಇರ್ತೀನಿ ಅವಾಗವಾಗ. ಬಟ್ ಈ ದೂದ್ ಸಾಗರದಲ್ಲಿ ಆಗಿರ್ತಕ್ಕಂಥ ಅನುಭವ ಮತ್ತೆಲ್ಲೂ ಆಗಿಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಆ ರೀತಿ ಇದೆ. ಅದರಲ್ಲೂ ಕೂಡ ನೀವು ಏನಾದರೂ ಜೂನು ಜುಲೈ ಆಗಸ್ಟ್ ಈ ಮಂತಲ್ಲಿ ಏನಾದರೂ ಬರ್ತೀರಂತಂದರೆ ಸಖತ್ ಇರ್ತದ. ಯಾಕಂದರೆ ಮಳೆ ಹನಿ ಬರ್ತಾ ಇರ್ತದ. ಆ್ಯಂಡ್ ಇಲ್ಲಿ ಅಂದರೆ ಎಲ್ಲ ಜಲಾಶಯಗಳು ಏನಂತ ತುಂಬ ಹರಿತಾ ಇರ್ತವೆ. ಅಂದರೆ ಆ ಟೈಮ್ ಒಳಗೆ ಬಂತಂತಂದರೆ ನಿಮ್ಗೆ ಜಲಪಾತಗಳು ಸಿಗ್ತಾವೆ ಅಂತ ಹೇಳ್ತೀನಿ ಅಷ್ಟೇ. ಸೊ ಯಾಕಂದರೆ ಅಲ್ಲಿ ತೊರೆಗಳು ಹರಿತಾ ಇರ್ತವೆ. ಈ ಟ್ರೆಕ್ಕಿಂಗ್ ಸಮಯದಲ್ಲಿ ನೋಡ್ತಿರ್ಬೋದು ಪಕ್ಕದಲ್ಲೇ ಹರಿತಾ ಹೋಗ್ತಿರ್ತವೆ. ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾರಾದ್ರೂ ಇತ್ತಂದರೆ ದೂದ್ ಸಾಗರ್ ಓಪನ್ ಇದೆ, ಬನ್ನಿ ಅಂತ ಹೇಳ್ತೀನಿ. ಇದೇ ರೀತಿ ಒಂದು ಟ್ರೆಕ್ಕಿಂಗ್ ದಾರಿ ಉದ್ದಕ್ಕೂ ಈ ರೀತಿ ಚಿಕ್ಕದಾದಂಥ ಒಂದು ಜಲಪಾತಗಳು ಕಾಣ್ತವೆ. ಇದು ಚಿಕ್ಕ ಆಗಲೇ ನೋಡಿರ್ತಕ್ಕ ದೂದ್ ಸಾಗರಕ್ಕೆ ಇದು ಚಿಕ್ಕ ಅಂತ ಹೇಳ್ಬೋದು. ಓಕೆ, ಕಾಣಿಸ್ತಿದೆ ನೋಡಿ, ಈ ರೀತಿಯಾಗಿ ಚಿಕ್ಕದಾದಂಥ ಸಿಗ್ತಾವ. ಗಣ್ಯದ ದಾಖಲೆ ಬಂತಿಲ್ಲ ಅದು. ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಕೆಳಗಡೆ ಇಳಿತಾ ಬಂದು ಆಮೇಲೆ ಬ್ರೆಡ್ ಜಾಮೂನ್ ತಿಂತಿದ್ದೀವಿ. ಬಿಸಿಲಲ್ಲಿ ಕುಂತಿದ್ದೀವಿ. ಅಪರೂಪಕ್ಕೆ ಇಲ್ಲಿ ಬಿಸಿಲು ಕಾಣಿದೆ, ಅದಕ್ಕೆ ಹಂಗೋಸ್ಕರ ಬಿಸಿಲಲ್ಲೇ ಕುಂತು ತಿಂತಾ ಇದ್ದೀವಿ. ನೋಡಿ, ನೆರಳಿದ್ರು ನೆರಳೆ ಕೂತಿಲ್ಲ, ಯಾಕಂತಂದ್ರೆ ಬಿಸಿಲೇ ನೋಡಿಲ್ಲ ನಾವು ಬಂದಾಗಿಂದ. ಸರಿ,
ಕಣ್ಣಿನಿದ್ದೆ ಟನಲ್ ನಂಬರ್ 16. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ರೀತಿಯಾಗಿ ಟನಲ್ಸ್ಗಳು ಬರ್ತಾ ಹೋಗ್ತವೆ. ಆ್ಯಕ್ಚುಲಿ ಟನಲ್ ನಂಬರ್ 16 ಅಂತ ಕೊಟ್ಟಿದ್ದಾರೆ. ನಮಗೆ ದೂದ್ ಸಾಗರ್ ಫಾಲ್ಸ್ ಸಿಕ್ಕಿದ್ದು ಟನಲ್ ನಂಬರ್ 11. ಓಕೆ, 11ರಿಂದ ನಾವು ಈಗ ಸದ್ಯಕ್ಕೆ 5 ಟನಲ್ಸ್ನ ದಾಟ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ನಾವು ಟನಲ್ 1 ಹತ್ಕೊಂಡಿದ್ದು ನಿಮಗೆ ಕ್ಯಾಸ್ಟಲ್ ರಾಕಲ್ಲಿ, ಅಲ್ಲಿ ನಾವು ಸ್ವಲ್ಪ ಒಂದು 5 ಕಿಲೋಮೀಟರ್ ಟ್ರೈನ್ ಹಾಕ್ಕೊಂಡು ಆಮೇಲೆ ಇಳ್ಕೊಂಡ್ವಿ. ಅಂದರೆ ಟ್ರೈನ್ ಸ್ಟಾಪ್ ಆಯ್ತು ಅಂತಂದು. ಆಮೇಲೆ ಏನಾಯ್ತು ಅಂತಂದರೆ ನೆಕ್ಸ್ಟು ಕಂಟಿನ್ಯೂ ಆಗಿ ಟನಲ್ 11ಕ್ಕೆ ಬಂದಾಗ ನಿಮಗೆ ದೂದ್ ಸಾಗರ್ ಫಾಲ್ಸ್ ಸಿಗುತ್ತದೆ. ಅಲ್ಲಿಂದ ಹಿಡಿದ್ಬಿಟ್ಟು ಇನ್ನೂ ಕೂಡ ಇದ್ದಾವೆ, ಎಷ್ಟಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ, ಯಾಕಂದರೆ ಈ ಟೈಮ್ ಹೋಗಿರೋದೆ ನಾನು. ಓಕೆ, ಈ ರೀತಿಯಾಗಿ ಅಲ್ಲಲ್ಲಿ ಏನಾಗ್ತದೆ ಅಂತಂದರೆ ಮಳೆ ನೀರುಗಳು ಕೂಡ ಬೀಳ್ತಾ ಇರ್ತದೆ, ಫುಲ್ ಕತ್ಲು. ಓಕೆ, ನೀವು ಒಳಗಡೆ ಬಂತಂದರೆ ನೋಡ್ತಿರ್ಬೋದು, ಈ ರೀತಿ ಕತ್ಲು ಇರ್ತದೆ. ಈಗ ಡೇಲಿ ಈ ರೀತಿ ಇದೆ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನೈಟ್ ಯಾವ ರೀತಿ ಇರ್ಬೋದು ಅಂತ. ಈ ರೀತಿ ನೀವು ಟ್ರೆಕ್ಕಿಂಗಲ್ಲಿ ವಾಪಸ್ ಹೋಗ್ತಾ ಇರುವಾಗ ಈ ಥರ ಕೋತಿಗಳು ಸಿಗ್ತವೆ. ಇಲ್ಲಿ ಏನಂತಂದ್ರೆ ಒಂದು ವಿಪರ್ಯಾಸ ಅಂತಂದರೆ ಇಲ್ಲಿ 2 ಕೋತಿಗಳು ಸಿಗ್ತವೆ. ಒಂದು ಆ ಕೋತಿ, ಇಂದು ಇಲ್ಲಿ ಕಾಣಿಸ್ತಾ ನೋಡಿ ಈ ಕೋತಿಗಳು. ಸುಮಾರು 10 ಗಂಟೆ ಆಯಿತು ಅನಿಸುತ್ತೆ, ನಾವು ಇನ್ನೂ ಕೂಡ ಇಳಿತಾನೆ ಇದ್ದೀವಿ. ಈ ಟನಲ್ ನಂಬರ್ ಈಗ ಏನು ನೋಡಿದ್ರೆ 16 ನೋಡಿದ್ರಿ, ಮತ್ತೆ ಯಾವುದೋ ಇನ್ನೂ ಕೂಡ ಟನಲ್ ನಂಬರ್ ಬಂದಿಲ್ಲ. ಹಾಗೆ ಹೋಗ್ತಾನೆ ಇದ್ದೀವಿ. ಅಂದರೆ ಇಲ್ಲಿ ಏನು ಹೇಳಕ್ಕೆ ಹೋಗ್ತೀನಿ ಅಂತಂದರೆ, ಇಲ್ಲಿ ಏನಾದರೂ ನೀವು ದೂದ್ ಸಾಗರಕ್ಕೆ ಏನಾದರೂ ಬಂತಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಬರ್ರಿ. ಎಸ್ಪೆಷಲಿ ಏನು ಹೇಳೋದು ಏನಂತಂದರೆ ಗರ್ಲ್ಸ್ಗೆ ಹೇಳೋದು, ನೀವು ಒಬ್ಬರೇ ಮಾತ್ರ ಬರ್ಲಿಕ್ಕೆ ಹೋಗ್ಬಿಡಿ. ಯಾಕಂದರೆ ನೋಡಿ ಸುತ್ತಲೂ ಹೀಗೆ ಇರ್ತದೆ. ಅಂದರೆ ನಿಮ್ಮ ಸೆಕ್ಯೂರಿಟಿಗೆ ಹೇಳ್ತಿದ್ದೀನಿ, ಜಸ್ಟ್ ನಿಮ್ಮ ಯಾರಾದರೂ ಅಂದರೆ ಬಾಯ್ಸ್ ಫ್ರೆಂಡ್ಸ್ನ ಕರ್ಕೊಂಬನ್ರಿ. ಓಕೆ, ಯಾಕೆ ಹೇಳ್ತೀನಿ ಅಂತಂದರೆ ಇಲ್ಲಿ ಬಂದಾಗ ಕೆಲವೊಂದಿಷ್ಟು ಏನಾದರೂ ನಿಮಗೆ ಸಮಸ್ಯೆಗಳು ಆಗ್ಬೋದು ಅಂತ ಅಷ್ಟೇನಿಲ್ಲ. ಆ್ಯಂಡ್ ಬಾಯ್ಸ್ ಮಾತ್ರ ನೀವು ಒಳ್ಳೆ ಎಂಜಾಯ್ಮೆಂಟ್ ಮಾಡೋಕ್ಕೆ ಒಂದು ಗ್ರೂಪ್ ಸಮೇತ ಬನ್ನಿರಿ. ಒಬ್ಬರೇ ಇಬ್ಬರು ಬರ್ತೀನಿ ಅಂತಂದರೆ ಇಲ್ಲಿ ಏನು ಅಂದರೆ ರೈಡಿಂಗ್ ಇರೋಲ್ಲ, ಜಸ್ಟ್ ಟ್ರೆಕ್ಕಿಂಗ್ ಇರ್ತದೆ. ಒಬ್ಬರೇ ಟ್ರೆಕ್ಕಿಂಗ್ ಮಾಡೋಕ್ಕಂದ್ರೆ ತುಂಬ ಬೋರ್ ಹೊಡಿತದೆ. ಸೊ ಫ್ರೆಂಡ್ಸ್ ಜೊತೆ ಹೋಯ್ತಂದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಓಕೆ, ಟೈಮ್ ಬಂದುಬಿಟ್ಟು ಇವಾಗ 12 ಗಂಟೆ. ಸ್ಟೇಷನ್ ಅಂದರೆ ಸುಮಾರು ಒಂದು 12 ಕಿಲೋಮೀಟ್ರ್ ದೂದ್ ಸಾಗರಿಂದ ಕೆಳಗಡೆ ಇಳಬೇಕಂತಂದರೆ 12 ಕಿಲೋಮೀಟ್ರ್ ಬೇಕಾಯಿತು. ಕೊನೆಗೆ ಇಳ್ಕೊಂಡಿದ್ವಿ. ಓ ಮೈ ಗಾಡ್, ಯಾಕಂತಂದರೆ ಯಾಕೆ ಎಷ್ಟು ಸುಸ್ತಾಗಿದೆ ಅಂತಂದರೆ ಒಂದೊಂದು ಟೈಮ್ ಇಲ್ಲಿ ಈ ರೀತಿ ಬಿಸಿಲಿದೆ ಅಲ್ವಾ, ಈಗ ಒಂದು 10 ಮಿನಿಟ್ಸ್ ಬಿಟ್ಬಿಟ್ರೆ ಸಿಕ್ಕಾಪಟ್ಟೆ ಮಳೆ. ಓಕೆ, ಅದೇ 10 ಮಿನಿಟ್ಸ್ ಬಿಟ್ಟರೆ ಮತ್ತೆ ಬಿಸಿಲು. ಓ ಮೈ ಗಾಡ್, ಬಟ್ಟೆ ಆರ್ತದೆ ಮತ್ತೆ ಒಣಗುತ್ತೆ ಸಿಕ್ಕಾಪಟ್ಟೆ. ಏನಾದರೂ ಅಂದರೆ ಸೇಫ್ಟಿ ತೊಗೊಂಡು ಹೋಗ್ರಿ, ಮಳೆ ಬರ್ತದೆ, ಸಿಕ್ಕಾಪಟ್ಟೆ ಮಳೆ ಬರ್ತಿರ್ತದೆ. ಅದರಲ್ಲೂ ಕೂಡ ಇವಾಗ ಜೂನ್ ಜುಲೈ ಆಗಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಮಳೆ ಬರ್ತದೆ ಇಲ್ಲಿ. ಸೊ ಕೊನೆಗೂ ಆಗಿದ್ದೀವಿ. ಶ್ರೀಕಾಂತ್, ಹಾಯ್. ಟೋಟಲಿ ದೂದ್ ಸಾಗರ್ ಜರ್ನಿ ಯಾವ ರೀತಿ ಇತ್ತು, ಹೋಗುತ್ತಾ ಬರ್ತಾ? ನನಗಂತೂ ನಡೆದು ಸಾಕಾಗಿ ಹೋಗಿ. ಮತ್ತು ನಿಮಗೆ ಚಿದು ಹ್ಯಾಪಿ ಅಂದರೆ ಇಲ್ಲಿ ಬಂದಕ್ಕೆ ರೀಚ್ ಆಗಿದ್ದಕ್ಕೆ ಹ್ಯಾಪಿ ಆಯ್ತಾ, ಏನು ಹೋಗಿದ್ದಕ್ಕೆ ರೀಚ್ ಆಯ್ತಾ? ಎರಡಕ್ಕೂ. ಸೊ ನೋಡೋದೇ ಒಂದು ಹ್ಯಾಪಿ ಆಯ್ತು ಅಂದರೆ ಇಲ್ಲಿ ಬಂದು ತಲುಪಿದ್ವಲ್ಲಪ್ಪ ಅಂತ ಅನ್ನೋಕೆ ಇದು ಒಂದು ದೊಡ್ಡ ಹ್ಯಾಪಿ. ಇದು ಗೋವಾ ಬಂದುಬಿಟ್ಟು ಇಲ್ಲಿ 1 ನೈಟ್ ಸ್ಟೇ ಇದ್ದು, ನೈಟ್ ಸ್ಟೇ ಆದ ತಕ್ಷಣ ಈಗ ಇದೇ ಗೋವಾದಲ್ಲಿ ಬಂದುಬಿಟ್ಟು ಅಗೋಡ ಫೋರ್ಟ್. ಓಕೆ, ಅಗೋಡ ಫೋರ್ಟ್ ನೋಡಿಕೊಂಡು ನಮ್ಮ ನೆಕ್ಸ್ಟ್ ಪ್ಲಾನ್ಸ್ ಫೌಂಟೇನಿಯನ್ಸ್ ಅಂತ ಇದೆ, ಅಲ್ಲಿ ಸ್ವಲ್ಪ ಫೋಟೋ ಶೂಟ್ ಇದೆ ಅಂತ. ಸೊ ಹಂಗಾಗಿ ಹುಡುಗರು ಬಿಡುತ್ತಲ್ಲ, ಅಲ್ಲಿ ಹೋಗಬೇಕು. ಅದಾದ ತಕ್ಷಣ ಗೋವಾಕ್ಕೆ ಹೋಗ್ಬೇಕಾಗ್ತದೆ. ಸೊ ಇದಿಷ್ಟು ಸದ್ಯಕ್ಕೆ ಇಷ್ಟು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಊರಿಗೆ. ಅಂದರೆ ದೂದ್ ಸಾಗರಕ್ಕಂತ ಬಂದವರು ಗೋವಾ ಮಿಸ್ ಮಾಡ್ಕೊಳ್ಕೊಬೇಡಿ, ಸಖತ್ತಿದೆ. ಅಂದರೆ ಬೀಚಲ್ಲಿ ಅಂದರೆ ಈವ್ನಿಂಗ್ ಬೀಚ್ ಕಡೆ ಬಂದರೆ ನೈಟ್ ಸ್ಟೇ ಇರ್ಬೋದು, ಚೀಪ್ ರೇಟೇ ಇದೆ. ನೋಡ್ಕೊಂಡು ಅದಾದ ತಕ್ಷಣ ಇಲ್ಲಿ ಅಗೋಡ ಪೋರ್ಟ್ ನೋಡ್ಕೊರಿ. ಇಲ್ಲಿ ಇನ್ನೂ ಒಂದು ಪೋರ್ಟ್ ಸಿಗುತ್ತೆ ನಿಮಗೆ ಬೇಕಾದ್ರೆ, ಅದು ಕೂಡ ನೋಡ್ಕೊಬೋದು. ಬಟ್ ನಾವು ಒಂದು ಟ್ರಾವೆಲ್ ಮಾಡೋಕ್ಕೆ 2 ಕಿಲೋಮೀಟರ್ ನಡೀತಾ ಇದ್ದೀವಿ, ಯಾಕಂದರೆ ಹುಡುಗರ ಜೊತೆ ಜರ್ನಿ ಚೆನ್ನಾಗಿರ್ತಲ್ವ. ಹೋಗ್ತಿದ್ದಾರೆ ನೋಡ್ರಿ ಮುಂದುಗಡೆಯಲ್ಲಿ. ಕೆಲವೊಂದು ಸ್ಥಳಗಳು ಹೆಂಗಿರ್ತವೆ ಅಂತಂದರೆ ನಾವು ಹೋಗೋ ಪ್ಲೇಸ್ಗಿಂತಲೂ ರೋಡೇ ಚೆನ್ನಾಗಿರುತ್ತಂತೆ. ನೋಡಿ, ಪೋರ್ಟ್ನ ನೋಡಿಕೊಂಡು ಮತ್ತೆ
ತಿರ್ಗಾ 2 ಕಿಲೋಮೀಟ್ರ್ ಹೀಗೆ ಸಾಗ್ತಾಯಿದ್ದೀವಿ. ಆ್ಯಕ್ಚುಲಿ ಟ್ಯಾಕ್ಸಿ ಮಾಡ್ಕೊಂಡು ಬಂದಿತ್ತಂದರೆ ದುಡ್ಡು ಹೋಗ್ತಿತ್ತು, ಬಟ್ ಈ ರೀತಿ ಸುಸ್ತಾಗ್ತಿದ್ದಿಲ್ಲ. ಬಟ್ ಏನೋ ಈ ಥರ ಎಂಜಾಯ್ಮೆಂಟ್ ಸಿಗ್ತಿದ್ದಿಲ್ಲ. ನೋಡಿ ಯಾವ ರೀತಿ ಇದೆ ರೋಡೆಲ್ಲ. ಓ ಸಡನ್ನೇ ಮೈ ಮೇಲೆ ಬಂದು ತಂದ್ಕೊಂಡ್ಬಿಟ್ಟೆ ನಾನು. ಚೆನ್ನಾಗಿದೆ ಪೋರ್ಟ್ ನೋಡ್ಬೋದು. 25 ರೂಪೀಸ್ ಅಷ್ಟೇ ಎಂಟ್ರಿ ಫೀಸ್ ಇದೆ. ಒಳ್ಳೆ ವ್ಯೂಸ್ ಇದಾವೆ ಆ್ಯಂಡ್ ಫೋಟೋ ಶೂಟ್ ಮಾಡೋರಿಗೆ ಮಾತ್ರ ಸಖತ್ ಪ್ಲೇಸ್. ಏನೇನು ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು. ಮತ್ತೆ ಯಥಾ ಪ್ರಕಾರ ಅದೇ ಕೊಪ್ಪಳ, ಅದೇ ರೋಡು, ಅದೇ ಬೈಕು, ಅದೇ ಕಾರು. ಅಷ್ಟೇ ಟ್ರಿಪ್ ಅಂತ ಹೋಗ್ಬೇಕು, ನೋಡ್ಕೋಬೇಕು, ಮತ್ತೆ ನಮ್ಮ ಊರಿಗೆ ಬಂದು ಸೇರ್ಕೋಬೇಕು ಅಷ್ಟೇ. ಅದೇ ಸರಿ, ಇದಿಷ್ಟು ನಮ್ಮ ಒಂದು ಜರ್ನಿ. ನಿಮ್ಗೆ ಯಾವ ರೀತಿ ಅನಿಸ್ತು ಕಮೆಂಟಲ್ಲಿ ತಿಳಿಸಿ.